ಹೊರಗಿನ ಹಸಿರು ಭಾಗವನ್ನು ತೆಗಿಬೇಕು. ಒಳಗಿನ ಗ್ಲಾಸ್ ತರ ಬರ್ತದೆ ಹೌದು ತಿರುಳು. ಆ ತಿರುಳು ಮಿಕ್ಸಿಗೆ ಹಾಕಿ ರುಬ್ಕೊಂಡು ಜ್ಯೂಸ್ ತರ ಮಾಡ್ಕೊಂಡು ಕುಡಿದ್ರೆ ಆಯ್ತು. ಅದಕ್ಕೇನಾದ್ರು ಮಿಕ್ಸ್ ಮಾಡ್ಲಿಕ್ಕಿದೆಯಾ? ಇಲ್ಲ, ಅದಕ್ಕೇನು ಮಿಕ್ಸ್ ಮಾಡೋದಿಲ್ಲ. ಜಿ ಕನ್ನಡದಲ್ಲಿ ಲಕ್ಷ್ಮೀ ನಿವಾಸ ಅಂತ ಟಾಪ್ ಸೀರಿಯಲ್, ಆಮೇಲೆ ಶ್ರೀ ರಾಘವೇಂದ್ರ ಮಹಾತ್ಮೆ ಅಂತ ಇನ್ನೊಂದು, ಆಮೇಲೆ ಉದಯದಲ್ಲಿ ಮಹಾಲಕ್ಷ್ಮಿ ಮದುವೆ ಅಂತ. ನೀವು ಅಗ್ನಿಸಾಕ್ಷಿ ಅಂತ ಕೇಳಿರ್ಬೋದು, ಅದು ತುಂಬಾ ದೊಡ್ಡ ಹಿಟ್. ಅದು ಆಲ್ಮೋಸ್ಟ್ 7 years ನಾನೇ ಮಾಡಿದೀನಿ. ಈಗ ನನ್ನ ಹತ್ರ ಒಂದು 10 ಜನ ಅಸಿಸ್ಟೆಂಟ್ಸ್ ಇದ್ದಾರೆ. ಕಾಕೆ ಸಾಂಬಾರ್ ಮಾಡ್ತೀವಿ, ಹಿಂಗೇನು ತಿಂತೀವಿ. ಕಾಯಿ ಅಲ್ಲ, ಹಣ್ಣು. ಇವಳು ರೆಡಿ ಮಾಡ್ತಿದ್ದಾಳಲ್ಲ, ಹಣ್ಣು ತೋರಿಸಿ, ಇವಳ ಹೆಸರೇನು? ನಾನು ಇಲ್ಲಿ ಬೆಂಗಳೂರಲ್ಲಿ ಅಥವಾ ಸಿಟಿಲಿರೋ ಜನರಿಗೆ ಹೇಳೋದೇನೆ, ಒಂದೇ ಒಂದು ಹಸಿ ಕಸನು ಹಾಳು ಮಾಡಬೇಡಿ. ಯಾಕಂದ್ರೆ ಅದರಷ್ಟು ಒಳ್ಳೆ ಗೊಬ್ಬರ ಇನ್ನೊಂದಿಲ್ಲ ಗಿಡಗಳಿಗೆ. ನಾವು ಎಲ್ಲಿಂದನೋ ತಗೊಂಡ್ಬರೋದಕ್ಕಿಂತ ಈಗ ಬೇರೆ ಕಡೆ ಎಷ್ಟೇ ಹೇಳಿದ್ರು ಅದ್ರಲ್ಲಿ ಏನೋ ಮಿಕ್ಸ್ ಆಗಿರತ್ತೆ. ಈಗ ಈ ನುಗ್ಗೆ ಗಿಡದ ಬೇರು ಇಲ್ಲಿ ತನಕ ಬಂದಿದೆ, ಆ ಕಡೆನೂ ಹಂಗೆ ಹೋಗಿದೆ. ಆ ರೀತಿಯಲ್ಲಿ ಎಲ್ಲಿ ಜಾಗ ಇದೆ ಅಲ್ಲಿಗೆ ಹೋಗುತ್ತೆ. ಹೌದು, ಆಗ ನೀರು ಒಳಗೆ ಸೇರೋ ಚಾನ್ಸೇ ಇಲ್ಲ, ನೀರು ಮೇಲಕ್ಕೆ ಇರ್ತದೆ ಅಲ್ವಾ? ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ಇಲ್ಲಿ ಅಕ್ಕಪಕ್ಕದಲ್ಲಿ ಸುತ್ತ ಕಟ್ಟಡ ಕಾಣ್ತಿದೆ. ಈ ಕಟ್ಟಡಗಳೆಲ್ಲವೂ ಕೂಡ ಸುಮಾರು 3ನೇ ಮಹಡಿಯ 4ನೇ ಮಹಡಿಯ ಕಟ್ಟಡಗಳು. ನಾನಿರುವಂಥದ್ದು ಬೆಂಗಳೂರು ಮಹಾನಗರದ ಗಿರಿನಗರದಲ್ಲಿ ನಾನಿದ್ದೇನೆ. ಬೆಂಗಳೂರು ಮಹಾನಗರದ ಒಂದಷ್ಟು ಕಂಟೆಂಟ್ಗಳನ್ನು ತೋರಿಸ್ಬೇಕು. ಬೇರೆ ಬೇರೆ ವೆರೈಟಿಯ ಸಾವಯವ ಕೃಷಿ ಆಸಕ್ತರು, ಕೈತೋಟದ ಆಸಕ್ತರು, ತಾರಸಿ ಕೃಷಿ ಆಸಕ್ತರನ್ನು ತೋರಿಸ್ಬೇಕು ಅಂತೇಳಿ ನಾನು ಬಂದಿರುವಂಥದ್ದು. ಇವರ ಹೆಸರು ಗುರುಮೂರ್ತಿ ಅವರು ಅಂತೇಳಿ. ಇವರು ಬೇರೆ ಬೇರೆ ಧಾರಾವಾಹಿಗಳಿಗೆ, ಪ್ರಸಿದ್ಧ ಮಾಧ್ಯಮಗಳಿಗೆಲ್ಲ ಎಡಿಟರ್ ಆಗಿ ಕೆಲಸ ಮಾಡ್ತಾರೆ. ಅದರ ಜೊತೆಗೆ ಫೇಸ್ಬುಕ್ನ ಮುಖಾಂತರ ತುಂಬ ಜನರಿಗೆ ಸಾವಯವ ಕೃಷಿ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾರೆ. ಅವರ ತೋಟದಲ್ಲಿ ನಾನಿರುವಂಥದ್ದು. ಈ ಕಂಟೆಂಟ್ನಲ್ಲಿ ಅವರ ತಂದೆಯವರು ಮತ್ತು ಹಿರಿಯ ಕೃಷಿಕರಾಗಿರುವಂಥ ಶ್ರೀಪಾದ್ ಹೆಗ್ಡೆ ಅವರ ಜೊತೆನೂ ಕೂಡ ನಾನು ಮಾತಾಡ್ತೇನೆ. ಅವರು ಕೂಡ ನಮಗೊಂದಷ್ಟು ಸಾವಯವ ಕೃಷಿಯ ಟೆಕ್ನಿಕ್ಗಳ ಬಗ್ಗೆ, ಸಿಟಿಗಳಲ್ಲಿ ಮಾಡುವಾಗ ಏನೇನು ಸವಾಲುಗಳು ಬರ್ತದೆ ಅದರ ಬಗ್ಗೆಯೂ ಕೂಡ ಅವರು ನಮಗೆಲ್ಲರೂ ಕೂಡ ಮಾಹಿತಿ ಕೊಡ್ತಾರೆ. ಅದರ ಜೊತೆಗೆ ಇವರಿಬ್ಬರು ಗುರುಮೂರ್ತಿ ಹೆಗ್ಡೆ ಅವರ ಮಕ್ಕಳು, ಅವರಿಬ್ಬರು ಕೂಡ ನಮಗೆ ಕೈತೋಟದ ಮಾಹಿತಿಯನ್ನು ಕೊಡ್ತಾರೆ. ಬನ್ನಿ, ಇವರೆಲ್ಲರ ಜೊತೆ ಮಾತುಕತೆ ಮಾಡ್ತಾ ಕೈತೋಟದ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಪಡೆಯೋಣ. ಹೆಗ್ಡೆ ಅವರೇ ನಮಸ್ತೆ. ನಮಸ್ತೆ. ಹೇಗಿದ್ದೀರಿ ಸರ್? ಆರಾಮಿದೆ. ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರದಿಂದ ಬಂದು. ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರದಲ್ಲಿ ವಜ್ರಹಳ್ಳಿ ಅಂತೇಳಿ, ಯಲ್ಲಾಪುರದಿಂದ 20 ಕಿಲೋಮೀಟರ್ ಒಳಗೆ ಕೈಗಾರ ರೂಟಲ್ಲಿ ಬರ್ತದೆ. ಆದರೂ ಇಲ್ಲಿ ನಿಮ್ಮ ಮನೆಯ ಮೇಲೇ ಒಂದು ಸಣ್ಣ ಮಲೆನಾಡ ರೀತಿಯ ಒಂದು ವಾತಾವರಣ ನಿರ್ಮಾಣ ಮಾಡಿದ್ದೀರಿ. ಸಹಜವಾಗಿ ನಾವು ಕೈತೋಟದ ಬಗ್ಗೆ ಬೇರೆ ಬೇರೆ ಎಪಿಸೋಡ್ಗಳನ್ನ ಕೊಡ್ತಾ ಇರ್ತೀವಿ. ಅದರಲ್ಲಿ ಹೇಳಿದ್ದನ್ನೇ ಹೇಳುವಂಥದ್ದು ಸಾಧಾರಣ. ಅಂದರೆ ಇದು ನನಗೆ ಭಾರಿ ವಸ್ತು ಅಂತ ಅನ್ನಿಸ್ತು. ನಾನು ಅಂದ್ಕೊಂಡೆ ನೀವು ಇದು ಗಿಡ ಮಾಡೋ ವಿಧಾನ ನೆಡ್ಲಿಕ್ಕೆ ನಾನು ಅಂದ್ಕೊಂಡೆ ನೋಡುವಾಗ. ಅಲ್ಲ, ಆದರೆ ಇದೊಂದು ಬೇರೆ ವಿಧಾನ ಅಂತ ಹೇಳಿದ್ರಿ. ಏನು ಅಂತಂದು ವಿವರಿಸಿ ಸರ್. ಇದು ತರಕಾರಿಯಾಗಿ ಉಪಯೋಗಿಸುವಂಥದ್ದು, ಮೈಕ್ರೋ ಗ್ರೀನ್ಸ್ ಅಂತೇಳಿ. 12ರಿಂದ 15 ದಿನದೊಳಗಡೆ ನಾವು ತಿನ್ನಬೇಕು ಅದು. ಅಂದರೆ ಸಾಮಾನ್ಯ 7ರಿಂದ 15 ದಿನದೊಳಗಡೆ. ಇದೇನಿದು? ಇದು ಅಲಸಂದೆ, ಇದು ಸಾಸಿವೆ, ಇದು ಹೆಸರು. ಈಗ 3 ಎಷ್ಟು ದಿನ ಆಗಿದೆ ಇದಕ್ಕೆ? 8 ದಿನ 9 ದಿನ ಆಯ್ತು. ಈಗ ಈ ರೀತಿ ಗಿಡಗಳನ್ನು ಮಾಡಿ ತಿನ್ನುವಂಥದ್ದು ಯಾಕೆ? ಅದರಿಂದ ಏನು ಉಪಯೋಗ? ಇದರಲ್ಲಿ ಉಪಯೋಗ ಅಂದರೆ, ಈಗ ನಾವು ದೊಡ್ಡ ತರಕಾರಿ ತಿನ್ನೋದಕ್ಕಿಂತ ಸೊಪ್ಪು, ವಿಶೇಷವಾಗಿ ಸೊಪ್ಪು, ಈಗ ಮೂಲಂಗಿ ಇರಲಿ ಅಥವಾ ಪಾಲಕ್ ಇರಲಿ, ಇಂಥವೆಲ್ಲ ಈ ದಂಟಿನ ಸೊಪ್ಪು ಎಲ್ಲ ದೊಡ್ಡಾದ್ಮೇಲೆ ತಿಂತೀವಲ್ಲ, ಅದರಲ್ಲಿ 1 kg ಅದನ್ನು ತಿನ್ನೋದು, ಇದನ್ನು 100 ಗ್ರಾಮ್ ತಿನ್ನೋದು ಈಕ್ವಲ್. ಒಂದು ಅಂದ್ರೆ ಪೌಷ್ಟಿಕಾಂಶದಲ್ಲಿ, ಪ್ರೋಟೀನ್ ನಲ್ಲಿ ಆ ತರ ಒಂದು ರಿಚ್ ಇರುವಂತದ್ದು. ಅದಕ್ಕೋಸ್ಕರ ಇದಕ್ಕೆ ಹೆಚ್ಚಿನ ಒಂದು ಬೆಲೆ. ಅಂದ್ರೆ ಎಷ್ಟು ತಿನ್ಬೇಕು ಅಂತ ಹೇಳಿ ಇದು ಸಾಮಾನ್ಯವಾಗಿ ಇದು ಈಗ ಇಲ್ಲಿ ಇಷ್ಟು ತೆಗೆದಿದ್ದೀನಲ್ಲ ಇದರಲ್ಲಿ, ಇದು 1 ದಿನ 2 ದಿನ ನಾವು ಪದಾರ್ಥ ಮಾಡಿದ್ವಿ. ಈಗ ಇದು ಹಿಂದೆ ಹೆಚ್ಚು ಕಡಿಮೆ 3 ದಿನ ಸಾಕು. ಅಂದ್ರೆ ಸಾಂಬಾರ್ಗೆ ಹಾಕ್ತೀರಾ? ನಾವು ಸಾಂಬಾರನ್ನು ಮಾಡ್ಬೋದು, ಪಲ್ಯ ಮಾಡ್ಬೋದು. ನಾವು ಈಗ ಮಜ್ಜಿಗೆ ಹಾಕಿ ಬಜ್ಜಿ ಅಂತೇಳಿ ಮಾಡ್ತೇವೆ. ಈರುಳ್ಳಿ ಮಜ್ಜಿಗೆ ಹಾಕಿ ಒಗ್ಗರಣೆ ಹಾಕಿ ಬಜ್ಜಿ ಅಂತೇಳಿ ಅದು ಮಾಡಿದ್ದಾರೆ. ಹಸಿನೇ ತಿನ್ಬೋದಾ? ಹಸಿದು ತಿನ್ಬೋದು. ಇದರಲ್ಲಿ ಸಲಾಡ್ ಅಲ್ಲೆಲ್ಲ ಬಳಸ್ತಾರಂತೆ. ನನ್ಗೆ ನಾನು ಪೇಟೆ ತಿಂಡಿ ತಿನ್ನೋದು ಬಹಳ ಕಡಿಮೆ, ಹೋಗುದಿಲ್ಲ.
ಇನ್ನು ಮಾಲ್ಗಳಲ್ಲಿ ಇದು ಸಿಗ್ತದಂತೆ. ಈ ಕೆಫೆಟೇರಿಯಾ ಅಂತೇಳಿ ನಾನು ಕೇಳಿದೆ, ಅದು ಏನು ಅಂತೇಳಿ ನನಗೂ ಗೊತ್ತಿಲ್ಲ. ಅದು ಕೆಫೆಟೇರಿಯಾ ಅಂದರೆ ಏನು ಅಂತೇಳಿ ಅಲ್ಲಿ ಬಳಸ್ತಾರಂತೆ ಅದನ್ನು. ಈ ಸಲಾಡು ಅನಂತರ ಕೆಲವೊಂದಷ್ಟು ಬೇಕರಿ ತಿಂಡಿಗಳಲ್ಲಿ ಮೇಲ್ಗಡೆಯಿಂದ ಹಾಕಿಕೊಡ್ತಾರೆ ಅಂತೇಳಿ ನಾನು ಓದಿದ್ದದು. ಇದು ಕೂಡ ಅದಕ್ಕೇನೆ ಬೆಳೆಸಿರೋದು? ಹಾಂ, ಅದು ಸಾಸಿವೆನೇ. ಅದು ಇದಕ್ಕೆ ಹಾಕಿ ಹೆಚ್ಚಾಗಿರೋದಲ್ಲಿ ಹಾಕಿದ್ದೆ. ಓಹೋ. ಈಗ ನೀವಿಲ್ಲಿ ಒಂದು ಕೈತೋಟವನ್ನು ಮಾಡಿದಿರಿ, ಸ್ವಚ್ಛಂದವಾಗಿ ಮಲೆನಾಡಲ್ಲಿ ಇದ್ದವರು ನೀವು. ಇಲ್ಲಿ ಬಂದಾಗ ಕೈತೋಟನ ಎಷ್ಟು ವರ್ಷದಿಂದ ಮಾಡ್ತಿದ್ದೀರಿ? ನಾನೀಗ ಇಲ್ಲಿ ಬಂದು 10 ವರ್ಷ ಆಯಿತು. 10 ವರ್ಷದಲ್ಲಿ ಯಾವಾಗಿಂದನೂ ನಾನು ಅಕಸ್ಮಾತ್ ಮನೆಗೆ ಹೋಗ್ತೇನೆ ಮತ್ತೆ ಇಲ್ಲಿ ಇರ್ಲಿಕ್ಕೆ ಆಗುದಿಲ್ಲ ಅಂತೇಳಿ ಹೇಳ್ತೇನೆ. ನಾನು ಒಂದು ಇದರಲ್ಲಿ ಹುಡುಗ ಇದೆಲ್ಲ ವ್ಯವಸ್ಥೆ ಮಾಡಿಕೊಟ್ಟ ನನಗೆ, ಗುರುಮೂರ್ತಿ ಅವರು. ಹೌದು. ಅಂದ್ರೆ ನಾನು ಮನೆಗೆ ಹೋಗ್ತೇನೆ ಅಂತ ಕುಂತ್ರೆ ಅಲ್ಲಿ ನಾವಿಬ್ಬರೇ ಇರಬೇಕು. ವಯಸ್ಸಾಯ್ತು, ಏನಾದರೂ ಸ್ವಲ್ಪ ಆರಾಮಿಲ್ಲ ಅಂತಾದ್ರೆ ಇಲ್ಲಿಂದ ಹೋಗ್ಲಿಕ್ಕೆ ಆಗುದಿಲ್ಲ, ಅಲ್ಲಿ ಬೇರೆಯವ್ರ ಹತ್ರ ಹೇಳ್ಬೇಕಾಗ್ತದೆ ಅನ್ನೋ ಕಾರಣಕ್ಕೋಸ್ಕರ ಇಲ್ಲೇ ಉಳಿಸ್ಕೊಳ್ಬೇಕು ನನ್ನ ಅಂತೇಳಿ ಇಷ್ಟೆಲ್ಲ ವ್ಯವಸ್ಥೆ ಮಾಡಿಕೊಟ್ಟ ಅವನು. ಅಂದ್ರೆ ನಿಮ್ಮ ಆಸಕ್ತಿಯ ವಿಷಯವನ್ನು ಇಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ಅವನಿಗೂ ಆಸಕ್ತಿ ಇದ್ದಿದ್ದೆ, ಅದ್ರ ಸಂಗಡ ಅವನಿಗೆ ಅವನ ಕೆಲಸದಲ್ಲಿ ಆಗುದಿಲ್ಲ ಆಗಿತ್ತು. ನಾನು ಅದನ್ನ ಮಾಡ್ಕೊಳ್ತಾ ಬಂದೆ. ಮಾಡಿದ್ರಿ. ಇದೊಂದು ಸೂಪರ್ ಆಗಿರೋದು ಗಿಡ ಯಾವ್ದಿದು? ಅದು ಯಾವ್ದು ಅಂತೇಳಿ ಅದು ಇಂಗ್ಲಿಷ್ ಹೆಸರು ಹೇಳಿದ್ದಾರೆ, ನನಗದು ಗೊತ್ತಾಗೋದಿಲ್ಲ. ಅದು ಇಂಗ್ಲಿಷ್ ಹೆಸರು. ಇಂಗ್ಲಿಷ್ ಇರ್ಲಿ ಕನ್ನಡ ಇರ್ಲಿ, ಆದ್ರೆ ಗಿಡ ಮಾತ್ರ ಸುಂದರವಾಗಿದೆ. ಅದು ಬಳ್ಳಿ ಆಗ್ತದೆ ಅಂತದ್ದು. ಹೌದಾ? ಹೌದು. ಮುಂದಕ್ಕೆ ಹೋಗುತ್ತೆ. ಇದು ಹುಳಿ ಸೊಪ್ಪು ಅಂತೇಳಿ ಹೇಳ್ತೇವೆ. ಇದ್ರ ಎಲೆ ಹುಳಿ ಇದೆ. ಇದು ಒಳ್ಳೆ ತರಕಾರಿನೇ, ನಮ್ಗ ಕಳೆ ಅದು ಅಲ್ಲ, ಆದ್ರೆ ಅದು ಒಳ್ಳೆ ತರಕಾರಿ, ಒಳ್ಳೆ ಸೊಪ್ಪಾಗತ್ತೆ. ಹೌದು. ಅಲೋವೆರಾನ ನೀವು ಹೇಗೆ ಉಪಯೋಗ ಮಾಡ್ತೀರಿ? ಅಲೋವೆರಾ ನಾವು ಸಾಮಾನ್ಯವಾಗಿ ಈಗ ಹೀಟ್ ಆದ್ರೆ ತಲೆಗೆ ಹಾಕ್ಲಿಕ್ಕೆ ಉಪಯೋಗಿಸ್ತೇವೆ. ಆನಂತರ ಈ ಶುಗರ್ ಅಲ್ಲಿ ಅಲೋವೆರಾ ಜ್ಯೂಸ್ ಒಳ್ಳೆ ಒಂದು ಕೆಲಸ ಮಾಡುತ್ತೆ. ಹೇಗೆ ಜ್ಯೂಸ್ ಮಾಡೋದು? ಜ್ಯೂಸ್ ಮಾಡೋದು ಅಂದ್ರೆ ಹೊರಗಿನ ಹಸಿರು ಭಾಗವನ್ನು ತೆಗಿಬೇಕು, ಒಳಗಿನ ಗ್ಲಾಸ್ ತರ ಬರ್ತದೆ. ಹೌದು, ತಿರುಳು. ಆ ತಿರುಳು ಮಿಕ್ಸಿಗೆ ಹಾಕಿ ರುಬ್ಕೊಂಡು ಜ್ಯೂಸ್ ತರ ಮಾಡ್ಕೊಂಡು ಕುಡಿದ್ರೆ ಆಯ್ತು. ಅದಕ್ಕೇನು ಮಿಕ್ಸ್ ಮಾಡ್ಲಿಕ್ಕಿದೆಯಾ? ಇಲ್ಲ, ಅದಕ್ಕೇನು ಮಿಕ್ಸ್ ಮಾಡೋದಿಲ್ಲ. ಖಾಲಿ ಇದರಲ್ಲಿ ಖಾಲಿ ಕುಡಿ, ಸ್ವಲ್ಪ ನೀರು ಹಾಕಿ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅಂದ್ರೆ ನೀರು ಹಾಕ್ಬೇಕು ಅಂತ ಹೇಳಿಲ್ಲ, ಸ್ವಲ್ಪ ಹಿಂಗೆ ಆನಂತರ ಸ್ವಲ್ಪ ಮಿಕ್ಸಿ ಜಾರ್ ಸ್ವಲ್ಪ ತೊಳೆದು ಹಿಡ್ಕೊಂಡಿರ್ತದಲ್ಲ, ಹೌದು, ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕಿ ಮಾಡ್ಬೇಕು. ವಾರಕ್ಕೊಂದ್ಸಲ ಕುಡಿಬೇಕು ಅಂತ ಹೇಳಿ. ವಾರಕ್ಕೊಂದ್ಸಲ 2 ಸಲ ಕುಡಿದ್ರು ತೊಂದರೆ ಇಲ್ಲ. ಈ ಶುಗರ್ ಇದ್ದವರು ಒಂದು ಕಂಟ್ರೋಲಿಗೆ ಬರುವಲ್ಲಿ ತನಕ ಒಂದೊಂದು 15 ದಿನ ದಿನಾಲೂ ತಗೊಂಡ್ರು ಏನು ತೊಂದರೆ ಇಲ್ಲ ಅಲ್ಲ. ಥಂಡಿ ಪ್ರಕೃತಿಯವರಿಗಾದ್ರೆ ಸ್ವಲ್ಪ ಥಂಡಿ ಆಗ್ಬಹುದು. ಸ್ನೇಹಿತರೆ, ಇವರದ್ದು ವನಶ್ರೀ ಅನ್ನುವಂಥ ಒಂದು ಯೂಟ್ಯೂಬ್ ಚಾನಲ್ ಇದೆ. ಇದರಲ್ಲಿ ಸುಮಾರು ಮಲೆನಾಡಿನ ಅತಿ ಅಪರೂಪದ ಸುಮಾರು 300ಕ್ಕಿಂತ ಹೆಚ್ಚು ಹಣ್ಣು, ತರಕಾರಿ, ಬೇರೆ ಬೇರೆ ಕಾಡು ಗಿಡಗಳನ್ನು, ಆಯುರ್ವೇದಿಕ್ ಗಿಡಗಳನ್ನು ಪರಿಚಯ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಇನ್ನು ಹೆಚ್ಚಿನ ಮಾಹಿತಿ ಬೇಕಾದ್ರೆ ಆ ಚಾನಲ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅದರ ಜೊತೆಗೆ ನಗರ ಪ್ರದೇಶದಲ್ಲಿ ಅದಕ್ಕೆ ಗೊಬ್ಬರಗಳನ್ನು ಹೇಗೆ ತಯಾರು ಮಾಡ್ತಾರೆ ಅದನ್ನು ಕೂಡ ಇದರಲ್ಲಿ ನಾನು ಮಾಹಿತಿಯನ್ನು ಕೊಡ್ತೇನೆ. ಅದರ ಜೊತೆಗೆ ಶ್ರೀಪಾದ ಹೆಗ್ಡೆ ಅವರ ಮೊಮ್ಮಕ್ಕಳು ನಮ್ಮ ಜೊತೆ ಇದ್ದಾರೆ. ನಮಸ್ತೆ. ನಮಸ್ತೆ. ಹೇಗಿದ್ದೀರಿ? ಆರಾಮಾಗಿದ್ದೀವಿ. ನಿಮ್ಮ ಹೆಸರೇನು? ಸ್ವಸ್ತಿಕ್. ಸಮರ್ಥ್. ಸ್ವಸ್ತಿಕ್ ಎಷ್ಟನೇ ಕ್ಲಾಸು? 5th. ಸಮರ್ಥ್ UKG. ಈಗ ಏನೇ UKG B ಸೆಕ್ಷನಾ? ಈಗ ನಮ್ಗೆ ಏನೇನು ಹೇಳಿಕೊಡ್ತೀರಿ? ಇದು ಟ್ಯಾಂಕ್ನ ಅರ್ಧ ಕಟ್ ಮಾಡಿಬಿಟ್ಟು ಹಾಕಿದ್ದಾರೆ. ಇಲ್ಲಿ ಹರಿವೆ ಹಾಕಿರೋದಾ? ಹರಿವೆ ಗಿಡ. ಆಮೇಲೆ ಯಾವ್ದಿದೆ? ಪುದೀನ. ಪುದೀನ ಮನೆಗೆ ಸಾಂಬಾರಿಗೆಲ್ಲ ಇಲ್ಲಿಂದನೇ ಹೋಗ್ತದ ಪುದೀನ, ಚಟ್ನಿಗೆಲ್ಲ? ಆಮೇಲೆ ಬೇರೆ ಯಾವ್ದಿದೆ ಗಿಡ? ಇದು ಒಂದೆಲಗ. ಇದು ನುಗ್ಗೆ ಗಿಡ. ಒಂದೆಲಗ. ನುಗ್ಗೆ ಗಿಡದಲ್ಲಿ ಹೂ ಆಗಿದೆಲ್ಲ? ಹೌದು. ಅಲ್ಲಿ ಇನ್ನೂ ದೊಡ್ಡದಿದೆ. ದೊಡ್ಡದಿದೆಯಾ? ನೋಡಿ ಸ್ನೇಹಿತರೆ, ಅಲ್ಲಿ ನೋಡಿ, ಅಲ್ಲ ದೊಡ್ಡದಿದೆ. ಇದು ಜ್ವಾಳ. ಶೇಂಗಾ. ಶೇಂಗಾ ಇದು ಕೂಡ ಟ್ಯಾಂಕಿ ತುಂಡಲ್ಲಿ ಮಾಡಿದಲ್ಲ? ಹೌದು. ನೀವು ಕಾಕೆಯಲ್ಲಿ ಏನೇನು ಮಾಡ್ತೀರಿ? ಕಾಕೆಯಲ್ಲಿ ಸಾಂಬಾರ್ ಮಾಡ್ತೀರಾ? ಕಾಕೆ ಸಾಂಬಾರ್ ಮಾಡ್ತೀವಿ, ಹಿಂಗೇನು ತಿಂತೀವಿ. ಕಾಯಿನಾ? ಕಾಯಿ ಅಲ್ಲ, ಹಣ್ಣು. ಇವಳು ರೆಡಿ ಮಾಡ್ತಿದ್ದಾಳಲ್ಲ ಹಣ್ಣು, ತೋರಿಸಿ, ಹಣ್ಣು ತೋರಿಸಿ. ಇವಳ ಹೆಸರೇನು? ವೈಷ್ಣವಿ. ಕಾಕೆ ಹಣ್ಣು ತಿನ್ಲಿಕ್ಕೆ ಬಂದದ್ದಾ? ಇದು ಅಶ್ವತ್ಥ. ಮತ್ತೆ ಇದು ಬೋನ್ಸಾಯಿ. ಬೋನ್ಸಾಯಿ ಮರ. ಇದು 3 ಬೋನ್ಸಾಯಿಯಾ? ಅಶ್ವತ್ಥನು ಬೋನ್ಸಾಯಿಯಾ? ಸಣ್ಣ ಸಣ್ಣದಾಗಿರುವಂಥದ್ದಲ್ಲ? ನೋಡಿ ಸ್ನೇಹಿತರೆ, ಇಲ್ಲಿ ಆಲನೂ ಇದೆ. ಬಸರಿ. ಬಸರಿ, ಆಲ, ಬೇರೆ ಬೇರೆದು ಹಾಕಿದ್ದಾರೆ. ಇದು ಹರಿವೆ ಅಲ್ಲ? ಫುಲ್ ಹಾಕಿದ್ದಾರೆ ಇದಕ್ಕೆಲ್ಲ. ಇದರಲ್ಲೂ ಹರಿವೆ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ ಮಣ್ಣುಗಳೆಲ್ಲ. ನೀವೆಲ್ಲ ಇದರಲ್ಲಿ ಕೆಲಸ ಮಾಡ್ತೀರಾ? ಎಷ್ಟು ದಿನ?
ಒಂದೊಂದು ದಿನ ಮಾಡ್ತೀವಿ. ಇದು ದೊಡ್ಡದು ನುಗ್ಗೆ ಮರ, ಎಷ್ಟು ನುಗ್ಗೆ ಆಗುತ್ತೆ ಇದರಲ್ಲಿ? ಒಂದು 40ಕ್ಕಿಂತ ಮೇಲಾಗ್ಬೋದು. ಹೌದಾ? ಹಾಂ, ಈ ಬಾರಿ ಬೇಸಿಗೆಯಲ್ಲಿ ತುಂಬ ಸಾಂಬಾರು ಮಾಡಿದ್ದೀರಾ? ಹೌದು. ನೋಡಿ ಸ್ನೇಹಿತರೆ, 3 ಫ್ಲೋರ್ನ ಮೇಲ್ಗಡೆನೂ ಕೂಡ ನುಗ್ಗೆ ಮರವನ್ನು ಬೆಳೆದಿದ್ದಾರೆ. ತುಂಬ ಬಾರಿ ಇಷ್ಟು ದೊಡ್ಡ ಮರ ಬೆಳೆಯುವಾಗ ಅದು ತಾರಸಿ ಒಳಗಡೆ ಹೋಗಿ ಡ್ಯಾಮೇಜ್ ಮಾಡೋದಿಲ್ವಾ ಅನ್ನುವಂಥ ಕ್ವಶನ್ ಬರುತ್ತೆ. ಇದಕ್ಕೆ ಇವರ ತಂದೆ ಮೊನ್ನೆ ಗುರುಮೂರ್ತಿ ಹೆಗಡೆ ಅವರು ಫೇಸ್ಬುಕ್ಕಲ್ಲಿ ಒಂದು ಕಂಟೆಂಟ್ ಹಾಕಿದರು. ಹೇಗೆ ಇದನ್ನು ಸೆಟ್ ಮಾಡಿದ್ದಾರೆ, ಯಾಕೆ ಅದು ತಾರಸಿ ಒಳಗೆ ಬೇರು ಕೊಡೋದಿಲ್ಲ, ತಾರಸಿಯನ್ನು ಯಾಕೆ ಒಡೆಯುವುದಿಲ್ಲ ಅನ್ನುವಂಥದ್ದನ್ನು ತೋರಿಸಿದ್ದಾರೆ ನಮಗೆ. ಅದನ್ನು ಶ್ರೀಪಾದ್ ಹೆಗ್ಡೆ ಅವರು ಮತ್ತೆ ವಿವರಿಸ್ತಾರೆ ನಮಗೆ. ನೋಡಿ, ಮೇಲಿಂದ ಕೆಳಗಿನವರೆಗೆ ನುಗ್ಗೆ ಬೆಳೆದಿರುವಂಥದ್ದು. ನುಗ್ಗೆ ಇಲ್ಲಿಂದ ಹೋಗಿದೆ ಕೆಳಗಡೆಗೆ. ನುಗ್ಗೆ ಮರವನ್ನು ಕೂಡ 3ನೇ ಫ್ಲೋರಲ್ಲಿ, ಅದೇ ರೀತಿಯಲ್ಲಿ 3ನೇ ಫ್ಲೋರಲ್ಲಿ ಪಪ್ಪಾಯಿಯನ್ನು ಕೂಡ ಬೆಳೆದಿದ್ದಾರೆ. ಇಲ್ಲಿ ಮಂಗಗಳು ಬರೋದಿಲ್ವಾ? ಅಜ್ಜನ ಮನೆಯಲ್ಲಿ ಮಂಗಗಳು ಜೋರುಂಟಾ? ಹಾಂ, ನಗಾಡ್ತಿದ್ದಾರೆ. ನೋಡಿ, ಇವರು ಭಾರಿ ಇವ್ರದ್ದು ಫೇಸ್ಬುಕ್ಕಲ್ಲಿ ತುಂಬ ಮಾತಾಡ್ತಾರೆ ಇವರು. ಸರ್, ಸಾಧಾರಣ ನಾನು ತಾರಸಿ ತೋಟದ ಬಗ್ಗೆ ಮಾಡಿದ ತಕ್ಷಣ ಜನರದೊಂದು ಪ್ರಶ್ನೆ, ಇದು ನೀವು ತಾರಸಿಯಲ್ಲಿ ಮರಗಳನ್ನು ಬೆಳೆಸ್ತೀವಿ ಅಂತ ಹೇಳ್ತೀರಿ, ಆ ಮರಗಳು ಸಣ್ಣ ಸಣ್ಣ ಕ್ರ್ಯಾಕ್ ಇದ್ದರೆ ಅದರೊಳಗಡೆ ಬೇರೆ ಹೋಗಿ ತಾರಸಿಗೆ ಅದು ಉಪದ್ರ ಆಗೋದಿಲ್ವಾ? ಕೆಲವರು ನೋಡಿರ್ತಾರೆ ಈ ಅಶ್ವತ್ಥ ಮರದ ಬೇರುಗಳೆಲ್ಲ ಹೋಗಿರುವಂಥದ್ದು. ಅಂಥದ್ದು ನೀವು ಸುಮಾರು ಒಂದು 15 ಅಡಿ ಎತ್ತರದ ನುಗ್ಗೆಯನ್ನು ಬೆಳೆದಿರಿ, ಇಲ್ಲಿ ಪಪ್ಪಾಯನ್ನು ಬೆಳೆದಿರಿ, ಬೇರೆ ಬೇರೆ ರೀತಿಯ ಮರದ ರೀತಿ ಬೆಳೆಯುವಂಥ ಗಿಡಗಳನ್ನು ಕೂಡ, ದಾಸವಾಳ ಎಲ್ಲ ಬೆಳೆದಿದ್ದೀರಿ. ಇದನ್ನು ಹೇಗೆ ಸರ್ ಪ್ಲ್ಯಾನ್ ಮಾಡಿರೋದು ನೀವು? ನಾವು ನೇರಾಗಿ ತಾರಸಿ ಮೇಲೆ ಹಾಕಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಹೋಲೋ ಬ್ಲಾಕ್ ಇಟ್ಟು ಅದ್ರ ಮೇಲೆ ಕಲ್ಲು ಹಾಕಿದ್ದೇವೆ. ಈ ಪಾರ್ಟಿಕಲ್ ಬರ್ತದಲ್ಲ, ಅದನ್ನು ಹಾಕಿಬಿಟ್ಟು ಅದ್ರ ಮೇಲೆ ಇದು ಲೈಟ್ ವೇಟ್ ಇಟ್ಗೆಯಿಂದ ಕಟ್ಟೆ ಕಟ್ಟಿದ್ದೇವೆ. ಆ ಕಡೆ ಕಟ್ಟೆಗೆ ವಾಟರ್ ಪ್ರೂಫ್ ಮಾಡಿದ್ದೀವಿ. ಇದಕ್ಕೆ ನೀರು ಹೋಗೋದಾಗೆ? ಹೌದು. ಅವಾಗ ಅದು ನೀರು ಹೋಗೋದಿಲ್ಲ, ಮತ್ತೆ ಬೇರು ಕೆಳಗಡೆನೂ ಹೋಗೋದಿಲ್ಲ. ಲಿಮಿಟಲ್ಲಿ ಇರ್ತದೆ. ಹೌದು, ಲಿಮಿಟಲ್ಲಿ. ಈಗ ಇದರಲ್ಲಿ ಹಿಂಗೆ ಉದ್ದಕ್ಕೆ ಹೋಗ್ಲಿಕ್ಕೆ ಅವಕಾಶ ಉಂಟು. ಈಗ ಅಗಲ ಆಗದೆ ಇದ್ರು ಈಗ ಈ ನುಗ್ಗೆ ಗಿಡದ ಬೇರು ಇಲ್ಲಿ ತನಕನೂ ಬಂದಿದೆ, ಆ ಕಡೆನೂ ಹಂಗೆ ಹೋಗಿದೆ. ಆ ರೀತಿಯಲ್ಲಿ ಎಲ್ಲಿ ಜಾಗ ಇದೆ ಅಲ್ಲಿಗೆ ಹೋಗುತ್ತೆ. ಹೌದು. ಆಗ ನೀರು ಒಳಗೆ ಸೇರೋ ಚಾನ್ಸೇ ಇಲ್ಲ, ನೀರು ಮೇಲಕ್ಕೆ ಇರ್ತದೆ. ಹೌದು, ತಾರಸಿ ಮೇಲೆ ಅಂದ್ರೆ ಮಣ್ಣು ಹತ್ತ ತಾಗಿದ್ರೆ ಮಾತ್ರ, ಮಣ್ಣು ತಾಕೊಂಡು ಇದಕ್ಕೆ ತಾರಸಿ ತಾಕೊಂಡಿದ್ರೆ ಮಾತ್ರ ನೀರು ಒಳ ಹೋಗೋ ಸಾಧ್ಯತೆ ಇರ್ತದೆ. ಈಗ ಆ ಸಾಧ್ಯತೆ ಇಲ್ಲ, ಯಾಕಂತಂದ್ರೆ ಅರ್ಧ ಅಡಿ ಮೇಲ್ಗಡೆ ಉಂಟು ಅಲ್ಲಿ. ತಾರಸಿ ಬಿಟ್ಟು ಅರ್ಧ ಅಡಿ ಮೇಲ್ಗಡೆ ಉಂಟು. ಇದು ಸುಡುಮಣ್ಣು ಅಂತೇಳಿ ನಮ್ಮಲ್ಲಿ ಹಳ್ಳಿಯಲ್ಲಿ ನಾವು ಸಾಮಾನ್ಯವಾಗಿ ಮಾಡ್ತೇವೆ. ಪೂರ್ತಿಯಾಗಿ ಇದಾಗಿಲ್ಲ ಆದರೂ ಈಗ ಇದು ಸಹಿತ ಸಾವಯವ ಕಾರ್ಬನ್ ಆಗ್ತದೆ. ಇದು ಚಾರ್ಕೋಲ್ ಅಂತೇಳಿ ಮಾಡ್ತಾರೆ. ಇದು ಮಣ್ಣು ಸುಟ್ಟವಾಗ, ಈ ತರ ಸುಡುಮಣ್ಣು ಆದವಾಗ ಅದರಲ್ಲಿ ಈ ಪೊಟ್ಯಾಶ್ ಜಾಸ್ತಿ ಸಿಗ್ತದೆ. ಗಿಡಗಳಿಗೆ ಬೆಳವಣಿಗೆಗೆ ಬೇಕಾದಂಥ ಪೊಟ್ಯಾಶ್ ಜಾಸ್ತಿ ಸಿಗ್ತದೆ. ಹಾಗಾಗಿ ನಾವು ಸಾಮಾನ್ಯವಾಗಿ ಈಗ ನಮ್ಮಲ್ಲಿ ಮಲೆನಾಡಲ್ಲಿ ಮೊಗೆ ಅಂತೇಳಿ ಮಾಡ್ತಿದ್ವಿ. ಆನಂತರ ಕಬ್ಬು ಮಾಡಬೇಕಿದ್ರೆ ಕಬ್ಬಿಗೆ ಸುಡ್ಗೆ ಹಾಕೋದು ಅಂತೇಳಿ ಎಲ್ಲ ಸೊಪ್ಪಿನ ಬೆಟ್ಟದಿಂದ ಕೆಲವೊಂದಷ್ಟು ಸೊಪ್ಪು ತಂದು ಹಾಕಿ ಬೆಂಕಿ ಹಚ್ಚಿ ಇದನ್ನ ಸುಡುಮಣ್ಣು ಮಾಡೋದು. ಅದು ಪೊಟ್ಯಾಶ್ ಕೊಟ್ಟವಾಗ ಪೊಟ್ಯಾಶ್ನಿಂದ ಗಿಡ ಚೆಂದಾಗಿ ಬರ್ತಿತ್ತು. ಮತ್ತು ಕೆಲವೊಂದಷ್ಟು ಮಣ್ಣಿನಲ್ಲಿರುವಂಥ ರೋಗಾಣುಗಳು ಸುಟ್ಟು ಹೋಗ್ತವೆ, ಆ ಬಿಸಿಗೆ ಸುಟ್ಟು ಸತ್ತು ಹೋಗ್ಬಿಡ್ತವೆ. ಯಜ್ಞ ಮಾಡುವಂತ ಪಾತ್ರೆ ಉಪಯೋಗ ಆಗುತ್ತೆ ಅಲ್ಲ, ಅದಕ್ಕೋಸ್ಕರನೇ ತಗೊಂಬಂದ್ವಿ. ಒಂದು ಸುಡುಮಣ್ಣು ಮಾಡ್ಲಿಕ್ಕೋಸ್ಕರ. ಈ ಕಡಿಮೆ ಒಂದು ಆಮ್ಲಜನಕದಲ್ಲಿ ಸುಟ್ಟವಾಗ ಈ ತರ ಕಪ್ಪನ್ನ ಇದು ಬರ್ತದೆ. ಇಲ್ಲ ಅಂದ್ರೆ ಬಿಳೆ ಬೂದಿ ಆಗ್ಬಿಡ್ತದೆ. ಬೂದಿ ಆಗ್ಬಾರ್ದು, ಈ ತರ ಕಪ್ಪನ್ನ ಇದು ಬರಬೇಕು ಇಡ್ಲಿ. ಅದು ಚಾರ್ಕೋಲ್ ಅಂತೇಳಿ ನೀರನ್ನ ಹಿಡಿದಿಟ್ಕೊಳ್ಳುವಂತ ಒಂದು ಶಕ್ತಿ ಮಣ್ಣಲ್ಲಿ ಜಾಸ್ತಿ ಬರ್ತದೆ. ಚಿಕ್ಕದ ರಂಧ್ರ ಇರ್ತದೆ ಅಂತ, ಅದು ನಮ್ಮ ಕಣ್ಣಿಗೆ ಕಾಣಿಸದೇ ಇರುವಂತ ರಂಧ್ರ. ಅದರಲ್ಲಿ ಈ ಸೂಕ್ಷ್ಮಾಣುಗಳಿಗೆ ಮನೆ. ಆನಂತರ ನೀರು ಹಿಡಿದಿಟ್ಕೊಳ್ಳುವಂತ ಒಂದು ವ್ಯವಸ್ಥೆ. ಅದಕ್ಕೋಸ್ಕರನೇ ಈಗ ನಮ್ಮ ಜಮೀನಿನಲ್ಲಿ ಸಾವಯವ ಇಂಗಾಲ ಅದ್ರ ಪ್ರಮಾಣ ಎಷ್ಟಿದೆ ಅನ್ನೋದ್ರ ಮೇಲಿಂದ ನಮ್ಮ ಒಂದು ಜಮೀನಿನ ಒಂದು ಫಲವತ್ತತೆಯನ್ನ ತಿಳ್ಕೊಳ್ತಾರೆ. ಸ್ನೇಹಿತರೆ, ಇಲ್ಲಿ ನೋಡಿ, ಇಲ್ಲಿ ಪೂರ್ತಿ ಮನೆ ಪಕ್ಕದಲ್ಲಿ ಎರೆಹುಳನ್ನ ಸೆಟಪ್ ಮಾಡಿದ್ದಾರೆ. ಎಕರೆಗಟ್ಟಲೆ ಜಾಗ ಇದ್ದವರು ಕೂಡ ಎಷ್ಟೋ ಜನ ಎರೆಹುಳ ಮಾಡ್ಲಿಕ್ಕೆ ಹೋಗೋದಿಲ್ಲ, ಕಿರಿಕಿರಿ ಅಂತೇಳಿ. ಅಂತಲ್ಲಿ ನಗರ ಪ್ರದೇಶದಲ್ಲಿ ಎಲ್ಲೆಲ್ಲಿಂದನೂ ಸೆಗಣಿ ತಂದು ಮಾಡಿರುವಂಥ ಎರೆಹುಳ ಗೊಬ್ಬರ. ನಾವು ಈ ಸಂದರ್ಶನ ಮಾಡುವಾಗ ಗುರುಮೂರ್ತಿ ಹೆಗಡೆ ಅವರು ಬಂದರು. ಸರ್ ನಮಸ್ತೆ. ನಮಸ್ತೆ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ನಿಮ್ಮ ಮೇಲ್ಗಡೆ ಕೈ ತೋಟವನ್ನ ನಿಮ್ಮ ತಂದೆ ಮತ್ತು ಮಕ್ಕಳು ತುಂಬಾ ಚೆನ್ನಾಗಿ ವಿವರಿಸಿದ್ರು. ಈಗ ಎರೆಹುಳ ಗೊಬ್ಬರದ ವಿಷಯ ಇರುವಂತದ್ದು ಎಷ್ಟು ವರ್ಷ ಆಯ್ತು ಸರ್ ಇದು ಮಾಡ್ಲಿಕ್ಕೆ ಶುರು ಮಾಡಿ? ನಾವು ಆಲ್ಮೋಸ್ಟ್ 7 years ಆಯ್ತು ಮನೆ ತಗೊಂಡು. ನಾವು ಇರೋ ಜಾಗದಲ್ಲೇನೆ ನಮ್ಮ ಗಿಡಗಳಿಗೆ ಬೇಕಾಗಿದ್ದನ್ನ ನಾವು ಬೆಳ್ಕೋಬೇಕು ಅಂತ, ಇದು ಗೊಬ್ಬರ ಮಾಡ್ಕೋಬೇಕು ಅಂತ ಪ್ಲಾನ್ ಮಾಡಿ ಮನೆಯಲ್ಲಾಗಿದ್ದ ಒಂದೇ ಒಂದು ಹಸಿ ಕಸವನ್ನು ನಾವು ಹೊರಗಡೆ ಎಸೆಯೋದೇ ಇಲ್ಲ. ಎಲ್ಲಾನು ಇಲ್ಲೇ ಹಾಕಿ ನಮ್ಗೆ ಮೇಲ್ಗಡೆ ಗಿಡಕ್ಕೆ ಬೇಕಾದ ಎಲ್ಲ ಎರೆಗೊಬ್ಬರ ನಾವ್ ಇಲ್ಲೇ ರೆಡಿ ಮಾಡ್ಕೋತೀವಿ.
ಈಗ ಅಕ್ಕಪಕ್ಕ ರೋಡಲ್ಲಿರೋ ಇದು ಮರಗಳದ್ದು ಇದನ್ನೆಲ್ಲ ಎಲೆನೆಲ್ಲ ತಗೊಬಂದು ಹಾ ಹಾಕೋತೀವಿ. ಆಮೇಲೆ ವಾರಕ್ಕೊಂದ್ಸರಿ ಹಸಿ ಸಗಣಿ, ಹಸುನ್ ಸಗಣಿ ಇಲ್ಲೇ ರಾಮಚಂದ್ರಪುರ ಮಠ ಅಂತ ಇದೆ, ಅಲ್ಲಿ ಹಸುನ್ ಇದೆ, ಹಾ ಅಲ್ಲಿಂದ ಪ್ರತಿ ಸಂಡೇ ತಗೊಬಂದು ಸಗಣಿ ಮತ್ತೆ ಗೋಮೂತ್ರ ತಗೊಬಂದು ಹಾಕ್ತಿವಿ. ಎಷ್ಟು ತರ್ತೀರಿ ಸರ್ ಸಗಣಿ? ಸಗಣಿ ಬೈಕ್ ಸುಮಾರು ಒಂದು 10-15 kg ಪ್ರತಿ ಸಂಡೇ ಹಾ ತಗೊಬಂದು ಎಷ್ಟು ಹಿಡ್ಕೊಳಕ್ಕಾಗತ್ತೆ ಅಷ್ಟು ತುಂಬಿಕೊಂಡು ತಗೊಂಡ್ಬರೋದು ಬೈಕಲ್ಲಿ ಒಂದ್ಸರಿ, ಹಾ 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 ತಗೊಬಂದು ಹಾಕೋದು. ತುಂಬಾ ಒಳ್ಳೆ ಗೊಬ್ಬರ ಆಗತ್ತೆ. ಹಾ ನೀವು ನಾನು ಇಲ್ಲಿ ಬೆಂಗಳೂರಲ್ಲಿ ಅಥವಾ ಸಿಟಿಲಿರೋ ಜನರಿಗೆ ಹೇಳೋದೇನೆ, ಒಂದೇ ಒಂದು ಹಸಿ ಕಸನು ಹಾಳು ಮಾಡಬೇಡಿ. ಹಾ ಯಾಕೆಂದ್ರೆ ಅದರಷ್ಟು ಒಳ್ಳೆ ಗೊಬ್ಬರ ಇನ್ನೊಂದಿಲ್ಲ ಗಿಡಗಳಿಗೆ. ಕರೆಕ್ಟ್ ಕರೆಕ್ಟ್. ನಾವು ಎಲ್ಲಿಂದನೋ ತಗೊಂಡ್ಬರೋದಕ್ಕಿಂತ ಈಗ ಬೇರೆ ಕಡೆ ಎಷ್ಟೇ ಹೇಳಿದ್ರು ಅದ್ರಲ್ಲಿ ಏನೋ ಮಿಕ್ಸ್ ಆಗಿರತ್ತೆ. ಹೌದು. ಬಟ್ ನಾವೇ ಮಾಡ್ಕೊಂಡಾಗ ನಮ್ಗೆ ಗೊತ್ತಿರತ್ತೆ ಇದೇ ಮಿಕ್ಸ್ ಆಗಿ, ಇದು ಏನು ಇಲ್ಲದೆ ನಾವು ನ್ಯಾಚುರಲ್ ಆಗಿ ಮಾಡಿದೀವಿ ಅಂತ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಸೊ ಆದಷ್ಟು ನಿಮಗ್ ಬೇಕಾಗಿರೋ ಗೊಬ್ಬರ ಇರ್ಲಿ ಅಥವಾ ತರಕಾರಿ ಹಣ್ಣು ಏನೇ ಇರ್ಲಿ, ಹಾ ನಮಗ್ ಬೇಕಾಗಿರೋದನ್ನ ನಾವು ಬೆಳ್ಕೊಳ್ಳೋಷ್ಟು ಉತ್ತಮ ಮತ್ತೊಂದಿಲ್ಲ. ಎಲ್ಲ ಹುಡಿ 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 ಆಗಿದೆ ಎಲ್ಲ ನಾವು ಇದ್ರನ್ನ ತೆಗೆದು ಹಾ ಆಮೇಲೆ ಇಲ್ಲಿ ಕೆಳಗಡೆ ಗೊಬ್ಬರ ಎಲ್ಲ ಸೇರ್ಕೊಳತ್ತೆ. ಹಾ ಗೊಬ್ಬರನ ಜಾಳಿಸಿ ತಗೊಂಡೋಗಿ ಹಾಕೋತೀವಿ. ಆಮೇಲೆ ಇದ್ರ ಮೇಲೆ ಮತ್ತೆ ಸಗಣಿ ಹಾಕಿದ್ರೆ ನೆಕ್ಸ್ಟ್ ಇದಾಗತ್ತೆ. ವರ್ಷದಲ್ಲಿ ಎಷ್ಟಾಗತ್ತೆ ನಿಮಗೆ ಗೊಬ್ಬರ ಅದರಲ್ಲಿ? ವರ್ಷದಲ್ಲಿ ನಾವು ಆಲ್ಮೋಸ್ಟ್ ತಿಂಗಳಿಗೆ 1 ಕ್ವಿಂಟಲ್ ಗೊಬ್ಬರ ತೆಗಿತೀವಿ. ಸುಮಾರು ಒಂದೊಂದು ತಿಂಗಳಿಗೆ 1 ಕ್ವಿಂಟಲ್ ಅಷ್ಟು ಆಗತ್ತೆ. ಹಾ ಫುಲ್ ಒಳ್ಳೆ ಇದಾಗತ್ತೆ ಎರೆಹುಳು ಗೊಬ್ಬರ. ಅಲ್ಲ, ಹೌದು. ನಿಮ್ಮ ಕೈತೋಟಕ್ಕೆ ಬೇಕಾದಷ್ಟು ಆಗುತ್ತೆ. ಕೈತೋಟಕ್ಕೆ ಬೇಕಾದಷ್ಟಾಗಿ ಒಂದಷ್ಟು ಸ್ಟಾಕು ಇಟ್ಟಿದೀವಿ. ಅಲ್ಲ, ನಾವು ಎಕ್ಸ್ಟ್ರಾ ಇದ್ದಿದ್ದನ್ನ ತುಂಬಿ ಚೀಲಕ್ಕೆ ಇಟ್ಕೊಂಡಿರ್ತೀವಿ. ಹಾ ಆಮೇಲೆ ಬೇಕಾದಾಗ ಹಾಕೊಳ್ಳೋದು. ಈಗ ಕೆಲವೊಂದ್ಸರಿ ನಾವು ಊರಿಗೆ ಹೋಗಿರ್ತೀವಿ, ಊರಿಗೆ ಹೋಗಿ ಬಂದಾಗ ನಮ್ಗೆ ಮಾಡಕ್ ಆಗಿರಲ್ಲ, ಹಾ ಎಷ್ಟು 1 ತಿಂಗಳ ಹೋಗ್ಬಿಡ್ತೀವಿ. ಹಾ ಸೊ ಅವಾಗ ನಮ್ಗೆ ಅದನ್ನ ಯೂಸ್ ಮಾಡ್ಕೋತೀವಿ. ಇಲ್ಲ ಯಾರು ಫ್ರೆಂಡ್ಸ್ ಬಂದವ್ರು ಕೇಳ್ತಾರೆ ಅಕ್ಕಪಕ್ಕದ ಮನೆಯವರು, ಒಂಚೂರು ಗೊಬ್ಬರ ಕೊಡಿ ಅಂತ, ಅವ್ರಿಗೆ ಕೊಟ್ಟು ಕಳಿಸೋದು. ಸರ್, ಇದೊಂದು ಬೆಂಗಳೂರಿನ ಹಾರ್ಟ್ ಸಿಟಿ ಅಂತೇಳಿ ಯಾವುದೋ ಒಂದು ಮೂಲೆಯಲ್ಲಿ ಇರೋದಲ್ಲ, ಸಾಧಾರಣ ಮಧ್ಯಭಾಗದಲ್ಲಿ ಇರುವಂಥದ್ದು. ಇದರಲ್ಲಿ ನೀವು ಕೈತೋಟವನ್ನು ಮಾಡ್ತಿದ್ದೀರಿ. ತುಂಬ ಜನರಿಗೆ ಅವರಿಗೆ ಆಗೋದಿಲ್ಲ ಅಥವಾ ಸಮಯ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳೋದಕ್ಕಿಂತನೂ ಕೂಡ ನಮಗೆ ಸಮಯ ಇಲ್ಲ ಅಂತ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹೌದು, ಏನು ಕೆಲಸಗಳು ಇರುವುದಿಲ್ಲ, ಸಾಧಾರಣ ಎಲ್ಲ ಆರಾಮಿರ್ತಾರೆ, ಆದರೂ ನಮಗೆ ಸಮಯ ಇಲ್ಲ ಅಂತ ಹೇಳಿ. ಹೌದು. ಆದರೆ ನಿಮ್ಮಂಥವರು ನೀವು ಒಂದು 2-3 ಧಾರಾವಾಹಿಗಳನ್ನು, ಸೀರಿಯಲ್ಗಳನ್ನೆಲ್ಲ ನೀವು ಡೈರೆಕ್ಷನ್ ಎಡಿಟಿಂಗ್ ಮಾಡ್ತಾ ಇದ್ದೀರಿ ಅನ್ನುವಂತ ಕೇಳಲ್ಪಟ್ಟಿದ್ದೇನೆ. ಅದರ ಮಧ್ಯದಲ್ಲಿ ಹೇಗೆ ಸಮಯ ಮಾಡ್ಕೊಳ್ತೀರಿ? ಮತ್ತೆ ನೀವು ಯಾವ್ಯಾವ ಚಾನಲಲ್ಲಿ ಕೆಲಸ ಮಾಡ್ತಿದ್ರಿ? ನಿಮ್ಮ ಸಿಸ್ಟಮ್ ಹೇಗೆ ಕೆಲಸದ್ದು? ಈಗ ನಮ್ದು ನಾನೀಗ 3 ಸೀರಿಯಲ್ ಮಾಡ್ತಾ ಇದ್ದೀನಿ. ಜಿ ಕನ್ನಡಗೆ 2 ಸೀರಿಯಲ್ಲು, ಮತ್ತೆ ಉದಯಗ್ 1 ಸೀರಿಯಲ್ಲು. ಜಿ ಕನ್ನಡದಲ್ಲಿ ಲಕ್ಷ್ಮೀ ನಿವಾಸ ಅಂತ ಟಾಪ್ ಸೀರಿಯಲ್ಲು, ಆಮೇಲೆ ಶ್ರೀ ರಾಘವೇಂದ್ರ ಮಹಾತ್ಮೆ ಅಂತ ಇನ್ನೊಂದು, ಆಮೇಲೆ ಉದಯದಲ್ಲಿ ಮಹಾಲಕ್ಷ್ಮಿ ಮದುವೆ ಅಂತ. ನೀವು ಅಗ್ನಿಸಾಕ್ಷಿ ಅಂತ ಕೇಳಿರ್ಬೋದು, ಅದು ತುಂಬಾ ದೊಡ್ಡ ಹಿಟ್ಟು. ಅದು ಆಲ್ಮೋಸ್ಟ್ 7 years ನಾನೇ ಮಾಡಿದೀನಿ. ಈಗ ನನ್ನ ಹತ್ರ ಒಂದು 10 ಜನ ಅಸಿಸ್ಟೆಂಟ್ಸ್ ಇದ್ದಾರೆ. ಸೊ ಈಗ ಅದು ಸೀರಿಯಲ್ ಇದು ಅಂದ್ರೆ ಹೆವಿ ಕ್ರಿಯೇಟಿವ್ ಫೀಲ್ಡ್ ಅಂದ್ರೆ ತುಂಬಾ ಕೆಲಸ ಇರತ್ತೆ, ಹೆವಿ ಕೆಲಸ ಇರತ್ತೆ. ಈಗ ಅದ್ರ ಮಧ್ಯದಲ್ಲೇ ನಾವು ಮಾಡ್ಕೊಂಡು ಮಾಡ್ತಿದೀವಿ. ಈಗ ನಾವು ಟೈಮ್ ಮಾಡ್ಕೋಬೇಕು ಅಂದ್ರೆ ನಿಮ್ಗೆ ಟೈಮ್ ಆಗತ್ತೆ, ನಾವು ಟೈಮ್ ಇಲ್ಲ ಅನ್ಕೊಂಡ್ರೆ ನಮ್ಗೆ ಟೈಮ್ ಸಿಗಲ್ಲ. ಮೇನ್ ಇರೋದಲ್ಲಿ ನೀವ್ ಏನೇ ಕೆಲಸ ಮಾಡೋದಿದ್ರು ನಾವು ಟೈಮ್ ಮಾಡ್ಕೋಬಹುದು ಅಂದ್ಕೊಂಡ್ರೆ ನೀವು ಕರೆಕ್ಟ್ ಆಗಿ ಪ್ಲಾನ್ ಮಾಡ್ಕೊಂಡು. ಈಗ ನಾನು ಮಾಡ್ತೀನಿ ಏನಂದ್ರೆ, ಈ ಕಡೆ 3 ಸೀರಿಯಲ್ ಎಡಿಟ್ ಮಾಡ್ಕೊಂಡು 10 ಜನ, ಈಗ 3 ಚಾನೆಲ್. ಈಗ ಎಡಿಟಿಂಗ್ ಅಂದ್ರೇನೆ ಹೋಗೋದು ಮೇನ್ ಇದು, ಯಾಕಂದ್ರೆ ಎಲ್ಲ ಆಗ್ ಬಂದ್ಮೇಲೆ ಫೈನಲ್ ಹೋಗೋದೇ ನಮ್ಮಿಂದ. ಅಂದ್ರೆ ತುಂಬಾ ಜವಾಬ್ದಾರಿ ಕೆಲಸ, ಮತ್ತೆ ತುಂಬಾ ಕೆಲಸನೂ ಇರುತ್ತೆ. ಈಗ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇಂದ ಇಡ್ಬೋದು, ಎಲ್ಲಾನು ನಾವೇ ಮಾಡೋದು, ಗ್ರಾಫಿಕ್ಸ್ ಅದು ಇದು ಎಲ್ಲ. ಸೊ ಅಷ್ಟ್ರ ಮಧ್ಯದಲ್ಲಿ ನಾವು ಟೈಮ್ ಮಾಡ್ಕೊಂಡು, ಈಗ ನಾವು ಅಲ್ಲೂ ಕೆಲಸ ಮಾಡ್ಕೊಂಡು ಫ್ಯಾಮಿಲಿಗೂ ಟೈಮ್ ಕೊಟ್ಟು, ಜೊತೆಗೆ ಈಗ ಗಿಡ, ತರಕಾರಿ, ಗೊಬ್ಬರ ಇದನ್ನು ಮಾಡ್ಕೊಂಡು, ಅದು ನಾವು ಮನ್ಸು ಮಾಡ್ಬೇಕಷ್ಟೇ. ನಾವು ಮನ್ಸು ಮಾಡ್ಕೊಂಡ್ರೆ ಎಲ್ಲಾನು ಟೈಮ್ ಸೆಟ್ ಆಗತ್ತೆ. ಯಾರು ನಮ್ಗೆ ಟೈಮ್ ಇಲ್ಲ ಅಂತ ಹೇಳ್ತಾರಲ್ಲ, ಅವ್ರಿಗೆ ಮಾಡೋ ಮನ್ಸಿಲ್ಲ ಅಂತ ಅರ್ಥ ನನ್ನ ಪ್ರಕಾರ. ಮೇನ್ ಅದೇನೆ. ಯಾಕೆ ಈಗ ನೀವು ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ಕೊಂಡು ಇಷ್ಟು ಬ್ಯುಸಿಯ ಮಧ್ಯದಲ್ಲಿ ಟೈಮ್ ಕೊಟ್ಟು ಕೆಲಸ ಮಾಡ್ತೀರಿ. ಈಗ ನಿಮಗೆ ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ, ಯಾಕಂದ್ರೆ ನೀವು ಇದನ್ನು ಗೌಪ್ಯವಾಗಿ ಇಟ್ಟಿಲ್ಲ. ಯಾಕಂದ್ರೆ ನಾನು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿರೋದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವಿಡಿಯೋಗಳನ್ನು ಯೂಟ್ಯೂಬ್ ಅಲ್ಲೂ ನೋಡಿದ್ದೇನೆ, ಫೇಸ್ಬುಕ್ ಅಲ್ಲೂ ನೋಡಿದ್ದೇನೆ. ಇದು ಹೊರಗಿನವರಿಗೆ ಗೊತ್ತಾಗತ್ತೆ. ಈಗ ನಿಮ್ಮ ಫೀಲ್ಡ್ ನವರಿಗೆ ಮತ್ತು ನೀವು ಹೋಗುವ ನಿಮ್ಗೆ ಸಿಗುವ ಸೆಲೆಬ್ರಿಟಿಗಳು, ನಿಮ್ಗೆ ಆಕ್ಟರ್ಗಳೆಲ್ಲ, ಅವರೆಲ್ಲ ಏನಾದ್ರೂ ಇದ್ರ ಬಗ್ಗೆ ಕ್ವಶನ್ ಮಾಡೋದಿದೆಯಾ, ಅಥವಾ ಇಂಥದ್ದೊಂದು ನಿಜವಾದ ಅಗತ್ಯ ಇದೆ, ಇಂಥದ್ದೇನಾದ್ರೂ ಮಾತಾಡ್ತಾರ? ಖಂಡಿತ. ಮೊನ್ನೆ ಲಾಸ್ಟ್ ಟೈಮ್ ನಾನು ಒಂದು ವಿಡಿಯೋ ಹಾಕಿದ್ ನೋಡ್ಕೊಂಡು ನಮ್ಮ ಜಿ ಕನ್ನಡದ ಹೆಡ್ ಅವರು ಮೆಸೇಜ್ ಹಾಕಿದ್ರು, ನಾನು ಮನೆ ರೆನೋವೇಷನ್ ಮಾಡಿದೀನಿ, ಮೇಲ್ಗಡೆ ಟೆರೇಸ್ ಗಾರ್ಡನ್ ಮಾಡೋ ಪ್ಲಾನ್ ಇದೆ, ನಂಗೆ ಒಂಚೂರು ಸಜೆಷನ್ ಕೊಡ್ಬೇಕು ಅಂತ. ಅವರು ನಮ್ಗೆ ಇದರಲ್ಲಿ ಕಾಂಟ್ಯಾಕ್ಟ್ ಇದೆ, ಬಟ್ ಆ ಹೆಡ್ ಅನ್ನೋ ಪೋಸ್ಟ್ ಅಲ್ಲಿ ಇದ್ದಾಗ ನಾವು ಡೈರೆಕ್ಟ್ ಆಗಿ ಹೋಗಿ ಮಾತಾಡಕ್ ಆಗಲ್ಲ, ಈ ತರ ಮಾತಾಡಕ್ ಆಗಲ್ಲ. ಬಟ್ ಇದನ್ನ ನೋಡಿ ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ನನ್ಗೆ ಕಾಂಟ್ಯಾಕ್ಟ್ ಮಾಡಿದ್ರು. ಮನೆಗೆ ಒಂದಿನ ಬರಬೇಕು, ಈ ತರ ನನ್ಗೆ ಪ್ಲಾನಿಂಗ್ ಸ್ವಲ್ಪ ಹೆಲ್ಪ್ ಮಾಡಬೇಕು, ಚೆನ್ನಾಗಿ ಮಾಡೋದಿಕ್ಕೆ ಒಂದು
ಇದು ಬೇಕು, ಸಜೆಷನ್ಗಳು ಬೇಕು ಅಂತ. ಅದಕ್ಕಿಂತ ಇನ್ನೊಂದು ಖುಷಿ ಏನಿದೆ, ಹೌದು, ನಾವು correct. ಇಲ್ಲಿ ನಾವು ಮಾಡಿದ್ದಕ್ಕೂ ಒಂದು ಸಾರ್ಥಕ ಆಯ್ತು ಅನ್ಸುತ್ತೆ. ಮೊನ್ನೆ ಯಾರೋ ಕೇಳಿದ್ರು, ನಾನೊಂದು ಇದ್ರದ್ದು ವಿಡಿಯೋ ಹಾಕಿದ್ದೆ, ಅದ್ ನೋಡ್ಕೊಂಡು ನಿಮ್ಮಿಂದ ಇನ್ಸ್ಪೈರ್ ಆಗಿ ನಾವು ಮಾಡ್ತಾ ಶುರು ಮಾಡಿದೀವಿ ಅಂತ ಕಾಮೆಂಟ್ ಹಾಕಿದ್ರು. ಅದ್ರಷ್ಟು ಖುಷಿ ನಮ್ಗೆ ಇನ್ನು ಬೇರೆ ಯಾವ್ದು ಸಿಗಕ್ ಸಾಧ್ಯ ಇಲ್ಲ. ಯಾಕಂದ್ರೆ ನಮ್ಮಿಂದ ಇನ್ಸ್ಪೈರ್ ಆಗಿ ಯಾರೋ ಒಬ್ರು ಗಿಡ ಬೆಳೆಸ್ತಿದಾರೆ ಅಂದ್ರೆ ಅದಕ್ಕಿಂತ ಖುಷಿ ಏನಿದೆ ಹೇಳಿ. ಅಲ್ಲ, ಕರೆಕ್ಟ್. ಹಂಗಾಗಿ ನಮ್ಗೆ ಯಾರೇ ಕೇಳಲಿ, ನಮ್ಗೆ ತಿಳಿದಿರೋದನ್ನ ನಾವು ತಿಳಿಸ್ಕೊಡ್ತೀವಿ. ಯಾಕಂದ್ರೆ ನಮ್ಮಿಂದ 4 ಜನ ಅವ್ರದೇ ಸ್ವಂತ ಗಿಡಗಳನ್ನ ಬೆಳೆಸ್ಕೊಂಡು ಅವರೇ ತರಕಾರಿ ಬೆಳೆಸ್ಕೊಂಡು ಇದಾಗ್ಲಿ ಅಂತ. ಸರ್, ಒಂದು ಜನ್ರೇಷನ್ ಅಂತ ಹೇಳ್ಬೋದು. ಯಾಕಂದರೆ ನೀವು ಸುಮಾರು 50 ವರ್ಷದಿಂದ ಕೃಷಿಗೆ ಹತ್ತಿರದಿಂದ ನೋಡ್ತಿರುವಂಥವ್ರು, ನೀವು ಗಮನಿಸಿರುವ ಅಂಥದ್ರಲ್ಲಿ ನೀವೆಲ್ಲರೂ ಕೂಡ ಒಂದು ಹೊಸ ಜನ್ರೇಷನ್. ಅಂದರೆ ನೀವು ಕೃಷಿ ಮಾಡ್ತಿದ್ರಿ, ನಿಮ್ಮ ಮಗ ಅದನ್ನು ಫಾಲೋ ಮಾಡ್ತಾರೆ, ಮಕ್ಕಳು ಕೂಡ ಅದನ್ನು ಮಾಡ್ತಾಯಿದ್ದಾರೆ. ಇದು ಒಂದು ರೀತಿಯಲ್ಲಿ ಸಮಾಜದಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥ ಒಂದು ಪ್ರೋಗ್ರಾಮ್. ಅದರ ಜೊತೆಗೆ ಮನುಷ್ಯನಿಗೆ ನಿಜವಾದ ಅವಶ್ಯಕತೆ ಇರುವಂಥ ಸಂಗತಿ. ಎಷ್ಟೇ ದೊಡ್ಡ ಜನ ಆದರೂ ಕೂಡ ಅವ್ನು ತಿನ್ನಲೇಬೇಕು. ತಿನ್ನುವುದನ್ನು ಸರಿ ಮಾಡಿಲ್ಲ ಅಂತ ಹೇಳಿದ್ರೆ ಯಾವ ಡಾಕ್ಟ್ರು, ಯಾವ ಮೆಡಿಕಲ್, ಯಾವ ಸೈನ್ಸು ಕೂಡ ಮನುಷ್ಯನ ಆರೋಗ್ಯನ ಸರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ನಿರೂಪಣೆ ಆಗಿರುವಂಥದ್ದು. ಆದರೂ ಅದರ ಬಗ್ಗೆ ಯಾರು ಹೆಚ್ಚು ಮಾತಾಡೋದಿಲ್ಲ. ಯಾಕೆ ರೀಸನ್ ಅಂತ ಹೇಳಿದ್ರೆ ಅದರ ಹಿಂದ್ಗಡೆ ದೊಡ್ಡ ಮಾಫಿಯಾಗಳಿರ್ತದೆ. ತಿನ್ನೋದು ಸರಿಯಾಗಿಬಿಟ್ರೆ ತುಂಬ ಜನರಿಗೆ ಕೆಲಸಗಳೇ ಇಳಿದಾಗೆ ಹೋಗುತ್ತೆ. ಆ ಕಾರಣಕ್ಕೋಸ್ಕರ ನಾವು ಕರ್ನಾಟಕದಾದ್ಯಂತ ಬೇರೆ ಬೇರೆ ಈ ರೀತಿಯ ಬೇರೆ ಬೇರೆ ಫೀಲ್ಡಲ್ಲಿದ್ದು ಕೆಲಸ ಮಾಡುವಂಥವ್ರನ್ನೆಲ್ಲ ಮಾತುಕತೆ ಮಾಡ್ತಾ ಅವ್ರದ್ದು ಮನೆಯ ಟೆರಿಸ್ ಗಾರ್ಡನ್, ಮನೆಯ ಕೃಷಿಯ ಟೆಕ್ನಿಕ್ಗಳು ಇದನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ ಸರ್. ನಮ್ಮ ಸಂಪೂರ್ಣ ಸಹಜ ಕೃಷಿಯ ವೀಕ್ಷಕರು ಅಂತ ಹೇಳಿದ್ರೆ ಅವರು ಕೃಷಿಯ ಇಂಟ್ರೆಸ್ಟ್ ಇರುವಂಥವ್ರು ಮತ್ತು ಭಾರಿ ಸಜ್ಜನರು ಮತ್ತು ಆಸಕ್ತರು. ಅವರೆಲ್ಲರೂ ಕೂಡ ನಮಗೆ ಸಪೋರ್ಟ್ ಮಾಡಿದ ಕಾರಣಕ್ಕೋಸ್ಕರ ನಾವು ಇವತ್ತು ಕರ್ನಾಟಕದ ಎಲ್ಲ ಭಾಗದಿಂದ ಈ ರೀತಿಯ ಕಂಟೆಂಟ್ಗಳನ್ನು ಕೊಡಲಿಕ್ಕಾಗಿದೆ. ಹಾಗೆ ಸಂಪೂರ್ಣ ಸಹಜ ಕೃಷಿ ವೀಕ್ಷಕರ ಪರವಾಗಿ ನಿಮ್ಮ ಇಡೀ ಫ್ಯಾಮಿಲಿಗೆ ಧನ್ಯವಾದಗಳು ಸರ್. ನಾನು ನಿಮ್ಮ ಒಂದು ಚಾನೆಲ್ನ ನೋಡ್ತಾ ಇರ್ತೇನೆ. ನೀವು ಬಂದಿದ್ದು ನನಗೂ ಭಾರಿ ಖುಷಿಯಾಯಿತು. ನಿಮಗೂ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್.